ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳು: ಅರೇಬಿಯನ್ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ನೆಲೆಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕಡಲ ತೀರಗಳು, ದೇವಾಲಯಗಳು, ವಾಸ್ತುಶಿಲ್ಪವುಳ್ಳ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಈ ಜಿಲ್ಲೆಯಲ್ಲಿ ನೋಡುವುದಕ್ಕೆ ಸಾಕಷ್ಟು ತಾಣಗಳಿವೆ. ಅದರಲ್ಲಿ ಕೆಲವು ಜಾಗದ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೇವೆ. ಮೊದಲನೇದಾಗಿ ಕುಮಾರ ಪರ್ವತ ಚಾರಣ. ಪುಷ್ಪಗಿರಿ ಚಾರಣ ಎಂದು ಕರೆಯಲ್ಪಡುವ ಕುಮಾರ ಪರ್ವತ ಚಾರಣವು 25ರಿಂದ 28 ಕಿಲೋಮೀಟರ್ ದೂರದಲ್ಲಿ ಸಾಗುತ್ತದೆ. 2 ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಟ್ರೆಕ್ಕಿಂಗ್ ಸಮಯದಲ್ಲಿ ತಲುಪಿದ ಗರಿಷ್ಠ ಎತ್ತರವು ಸರಾಸರಿ ಸಮುದ್ರ ಮಟ್ಟದಿಂದ ಸುಮಾರು 1700 ಮೀಟರ್ ಇರುತ್ತದೆ. ಮೇಲಿನಿಂದ ನೋಡಲು ಸುಂದರವಾದ ದೈತ್ಯ ಬಂಡೆಗಳು, ಅದರ ಜೊತೆ ತಂಪಾದ ಗಾಳಿ, ಮಂಜು ಇವೆಲ್ಲವೂ ಸಹ ನಮ್ಮ ಚಾರಣ ಪಯಣವನ್ನು ಸಾರ್ಥಕಗೊಳಿಸುತ್ತದೆ. ಪಿಲಿಕುಳ ನಿಸರ್ಗಧಾಮ. ಗುರುಪುರ ನದಿಯ ದಡದಲ್ಲಿರುವ ಪ್ರವಾಸೋದ್ಯಮ ಉದ್ಯಾನವನ. 370 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಈ ಪರಿಸರ ವಲಯವು ಜೈವಿಕ ಉದ್ಯಾನ, ಪಾರಂಪರಿಕ ಗ್ರಾಮ, ಕುಶಲಕರ್ಮಿಗಳ ಗ್ರಾಮ, ಗಾಲ್ಫ್ ಕೋರ್ಸ್, ಮನೋರಂಜನಾ ಉದ್ಯಾನವನ, ಸರೋವರ ಉದ್ಯಾನ, ವಿಜ್ಞಾನ ಕೇಂದ್ರವನ್ನು ಹೊಂದಿದೆ. ಇತ್ತೀಚೆಗೆ ತೆರೆಯಲಾದ 3D ತಾರಾಲಯವು ಏಷ್ಯಾದ ಮೊದಲನೆಯದಾಗಿದೆ. ಬೇಂದ್ರೆ ತೀರ್ಥ. ಬೇಂದ್ರೆ ತೀರ್ಥ ಸೀರೆಹೊಳೆ ನದಿಯ ದಡದಲ್ಲಿರುವ ಒಂದು ಸುಂದರವಾದ ತಾಣವಾಗಿದೆ. ಇದು ಕರ್ನಾಟಕದ ಏಕೈಕ ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಯಾಗಿದ್ದು ರೋಗ ನಿವಾರಣಾ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಜಮಾಲಾಬಾದ್ ಕೋಟೆ. ಈ ಹಿಂದೆ ನರಸಿಂಹ ಅಂಗಡಿ ಎಂದು ಕರೆಯಲಾಗುತ್ತಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಜಮಾಲಾಬಾದ್ 18ನೇ ಶತಮಾನದ ಕೋಟೆಗೆ ಹೆಸರುವಾಸಿಯಾಗಿದೆ. ಹಳೆಯ ಹೊಯ್ಸಳ ಕೋಟೆಯ ಅವಶೇಷಗಳ ಮೇಲೆ ಈ ಕೋಟೆಯನ್ನು ನಿರ್ಮಿಸಲಾಗಿದೆ. ಮೈಸೂರು ದೊರೆ ಟಿಪ್ಪು ಸುಲ್ತಾನ್ 1974ರಲ್ಲಿ ಈ ಕೋಟೆಯನ್ನು ನಿರ್ಮಿಸಿದನು. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ. ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನವನ್ನು ಶಿವನಿಗೆ ಅರ್ಪಿಸಲಾಗಿದೆ. ಸಾಮಾಜಿಕ ಸುಧಾರಕ ಶ್ರೀ ನಾರಾಯಣ ಗುರು ನಿರ್ಮಿಸಿದ್ದಾರೆ. ಈ ದೇವಾಲಯವನ್ನು ಚೋಳರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಂದಿಯ ಬೃಹತ್ ಪ್ರತಿಮೆ ನಿಂತಿದೆ. ಕುದುರೆಗಳು ಎಳೆದ ರಥದ ಪ್ರತಿಮೆಯೂ ಇದೆ. ಇದು ಮಹಾಭಾರತದಿಂದ ಶ್ರೀಕೃಷ್ಣ ಮತ್ತು ಅರ್ಜುನನ ದೃಶ್ಯವನ್ನು ಅನೇಕ ಬಣ್ಣಗಳಲ್ಲಿ ಚಿತ್ರಿಸುತ್ತದೆ. ಈ ದೇವಾಲಯದಲ್ಲಿ ಆಚರಿಸುವ 2 ದೊಡ್ಡ ಹಬ್ಬಗಳು ಎಂದರೆ ನವರಾತ್ರಿ ಮತ್ತು ಶಿವರಾತ್ರಿ ಆಗಿದೆ. ಧರ್ಮಸ್ಥಳ. ಮಂಜುನಾಥ ದೇವಾಲಯವು ಪ್ರಮುಖ ಶೈವರ ಕೇಂದ್ರವಾಗಿದ್ದು ಇದು ಮಧ್ವ ವೈಷ್ಣವ ಪುರೋಹಿತರನ್ನು ಹೊಂದಿದೆ ಮತ್ತು ಇದನ್ನು ಜೈನ ಕುಟುಂಬವಾದ ಹೆಗ್ಗಡೆಯವರು ನಿರ್ವಹಿಸುತ್ತಾರೆ. ಜೈನ ಪ್ರಭಾವವನ್ನು ದೇವಾಲಯದ ಬಳಿಯ ಬೆಟ್ಟದ ಮೇಲಿರುವ 39 ಅಡಿ ಭಗವಾನ್ ವಿಗ್ರಹದಲ್ಲಿ ಕಾಣಬಹುದಾಗಿದೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವ ಸುಪ್ರಸಿದ್ಧ ದೇವಾಲಯ. ಇಲ್ಲಿ ಈಶ್ವರ ಪುತ್ರ ಷಣ್ಮುಖನಾಗ ರೂಪದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರಿನಲ್ಲಿ ಆರಾಧಿಸಲಾಗಿದೆ. ನಾಗಾರಾಧನೆ ಇಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದ್ದು ನಾಗಮಂಡಲವೆಂಬ ಸಾಂಪ್ರದಾಯಿಕ ನೃತ್ಯವನ್ನು ಕಾಣಬಹುದಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.